ಎಲ್‌ಪಿಜಿ ಗ್ಯಾಸ್ ಬಿಕ್ಕಟ್ಟಿನ ಅಭಾವದ ಪರಿಸ್ಥಿತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ನಿರ್ಮಾಣ ಆಗಿದೆ. ಎಲ್‌ಪಿಜಿ ಕೊರತೆಯಿಂದ ಪ್ರತಿಷ್ಠಿತ ಮತ್ತು ಹಳೆ ಹೋಟೆಲ್ಗಳು ಕೂಡ ಬಾಗಿಲು ಹಾಕ್ತಾ ಇರೋದು ಬೇಸರದ ಸಂಗತಿ. ಇನ್ನು ಕೆಲಸ ಇಲ್ಲದಂತಹ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕೂಡ ಹೋಟೆಲ್ ಕೆಲಸ ಬಿಟ್ಟು ಬೇರೆ ಕಡೆಗೆ ಜಂಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಆಮೇಲೆ ಹೋಟೆಲ್ ಮಾಲೀಕರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಈ ಪರಿಸ್ಥಿತಿ ಆಗಿದೆ. ಯಾಕಂದರೆ ಹೋಟ್ಲಿಗೆ ಹುಡುಗರನ್ನ ತರೋದಿದೆಯಲ್ಲ, ತುಂಬ ದೊಡ್ಡ ಸವಾಲಿನ ಕೆಲಸ. ಯಾರ್ಯಾರ್ದೋ ಕಾಂಟ್ರಾಕ್ಟ್ ಮೂಲಕ ಯಾವುದಾದೋ ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಕುಕಿಂಗ್ ಮಾಡೋರನ್ನ, ಚೆನ್ನಾಗಿ ಕ್ಲೀನಿಂಗು, ಸ್ಟಾಫು ಅಂತೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಕೊಂಡಿರ್ತಾರೆ. ಅವೆಲ್ಲವೂ ಕೂಡ ಈಗ ಅಲುಗಾಡ್ತಾ ಇದೆ. ಹೀಗಾಗಿ ಭಾಳ ಪರಿಸ್ಥಿತಿ ಅಧ್ವಾನ ಆಗ್ತಾ ಇದೆ ನಮ್ಮದು. ಹೀಗೆ ಆಗ್ಬಿಟ್ರೆ ನಾವು ಜೀವನ ಮಾಡೋದೇ ಕಷ್ಟ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ದೇಶದಲ್ಲಿ ವಾಣಿಜ್ಯ LPG ಒಂದು ದಾರುಣ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅದರಲ್ಲೂ ಕೂಡ ಈ ಹೋಟೆಲ್ ಉದ್ಯಮ ನಿಜಕ್ಕೂ ಕೂಡ ಒಂದು ನೆಲಕಚ್ಚಿದೆ ಅಂತ ಹೇಳ್ಬೋದು. ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಕೂಡ ಹೊರತಾಗಿಲ್ಲ. ಧಾರವಾಡ ಪೇಡ ಎಷ್ಟು ಫೇಮಸ್ಸು, ಹುಬ್ಬಳ್ಳಿಯಲ್ಲಿ ಸರ್ವೋದಯ ಹೋಟೆಲ್ ಅಷ್ಟೇ ಫೇಮಸ್ಸು. ಅಂತಹ ಹೋಟೆಲ್ ಈಗ ಸಂಪೂರ್ಣವಾಗಿ ಮುಚ್ಚುವಂತಹ ಪ್ರಯತ್ನವಾಗ್ತಾ ಇದೆ. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಸೌದೆ ಒಲೆಯ ಮೇಲೆ 2-3 ಒಂದು ಕಸ್ಟಮರಿಗೆ ಬರುವಂಥವ್ರಿಗೆ 2-3 ಐಟಮ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಮುಂದಾಗಿರುವಂಥದ್ದು. ನಾವೀಗ ಹೋಟೆಲ್ ಒಳಗಡೆ ಹೋಗೋಣ. ಕಾರ್ಮಿಕರು ಕೂಡ ಅಂದರೆ ಇಲ್ಲಿರೋ ಕೆಲಸ ಮಾಡೋರು ಕೂಡ ಕೆಲಸನೇ ಹೋಟ್ಲ್ ಬಂದಾದರೆ ಕೆಲಸನೇ ಇಲ್ಲ ಅಂತ ಹೇಳಿ ಕೆಲಸ ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಅವ್ರನ್ನಾದರೂ ತಡೆದಿಟ್ಕೋಬೇಕನ್ನ ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲಿ ಆರಂಭ ಮಾಡಿರುವಂಥದ್ದು ದೃಶ್ಯಾವಳಿಗಳು ನೋಡ್ಬೋದು. ಕೇವಲ ಒಂದೇ ಒಂದು ಒಲೆ ಮಾತ್ರ ಅದು ಉರಿತಾ ಇದೆ. ಅದು ಇರುವಂಥ ಅಳಿದುಳಿದ ಒಂದು LPGಯಲ್ಲಿ. ಅದಾದ ಬಳಿಕ ಮತ್ತೆ ಹೋಟೆಲ್, ಈಗಾಗಲೇ ಹೋಟೆಲ್ 3 ದಿನಗಳ ಕಾಲ ಬಂದಾಗಿತ್ತು. ಈಗ ಮತ್ತೆ ಹೋಟೆಲ್ ಬಂದಾಗುವಂಥ ಪರಿಸ್ಥಿತಿ. ಇಲ್ಲಿ ನೋಡ್ಬೋದು, ದೋಸೆ, ಪೂರಿ ಎಲ್ಲ ಐಟಮ್ಗಳು ಬಂದಾಗಿರುವಂಥದ್ದು. ಸಂಪೂರ್ಣವಾಗಿ ಒಲೆಗಳು ಬಂದಾಗಿದೆ. ಕೇವಲ ಇಲ್ಲಿ ನೋಡ್ಬೋದು LPG ಒಂದು ಅಭಾವ ಯಾವ ರೀತಿಯಾಗಿದೆ ಅಂದರೆ, ಈ ಸಂಪೂರ್ಣವಾಗಿ ಈ ಹೋಟೆಲ್ ಏನಿಲ್ಲ ಅಂದರೂ ದಿನನಿತ್ಯ ಒಂದು ಸಾವಿರಾರು ಜನಕ್ಕೆ ಊಟ ಆಗ್ತಾ ಇತ್ತು. ಹೋಟೆಲ್ ಈಗ ಬಂದಾಗಿರುವಂಥದ್ದು. ಇನ್ನು ನಿಮಗೆ ಸೌದೆ ಒಲೆ ತೋರಿಸ್ತೇನೆ. ಒಂದು 90s 70s ಒಂದು ಒಂದು ದೃಶ್ಯಾವಳಿಗಳು ನಿಮ್ಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇರುವಂತಹ ಪ್ಲೇಸ್ನಲ್ಲೇ ಒಂದು ಜನರಿಗೆ ಒಂದು ತಿಂಡಿಯನ್ನು ಕೊಡಬೇಕು, ಅದರಲ್ಲೇ ಸ್ವಲ್ಪ ಒಂದು ಮ್ಯಾನೇಜ್ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಸೌದೆ ಒಲೆಯಲ್ಲೇ ಈಗ ತಯಾರು ಮಾಡ್ತಾ ಇರುವಂಥದ್ದು. ಅದು ಕೂಡ ಕಾರ್ಮಿಕರಿಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಒಮ್ಮೆದೊಮ್ಮದಲೇ ನಾವು ಹೊಂದಿಕೊಂಡಿರುವಂಥ ಲೈಫ್ ಸ್ಟೈಲ್ಗೆ ಬದಲಾಗಬೇಕು, ಮತ್ತು ನಾವು ಹಳೆ ಕಾಲಕ್ಕೆ ಹೋಗ್ಬೇಕಂದ್ರೆ ನಿಜಕ್ಕೂ ಕೂಡ ಕಾರ್ಮಿಕರ ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರುವಂಥದ್ದು. ಸೊ ಇಂತಹ ದೃಶ್ಯಾವಳಿಗಳು ಒಂದು ರೀತಿಯಲ್ಲಿ ಒಂದು ದೇಶದ ಪರಿಸ್ಥಿತಿಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ತಲ್ಲಣಗೊಳಿಸಿರುವಂಥದ್ದು. ಇಲ್ಲಿನ ಮಾಲೀಕರನ್ನು ಮಾತಾಡ್ಸೋಣ. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹಳೆ ಕಾಲಕ್ಕೆ ಹೋದಂಗೆ ಆಯಿತು. ಇರುವಂಥದ್ದಲ್ಲೇ ಕಸ್ಟಮರಿಗೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ ನಮಗೆ. ಅದಕ್ಕೋಸ್ಕರ ಮಾಡಲೇಬೇಕಾಗ್ತದೆ. 2 ದಿನ 3 ದಿನ ವೇಟ್ ಮಾಡಿದ್ರೆ ಏನಾದ್ರು ಚೇಂಜಸ್ ಆಗುತ್ತಂತ ಆಗಲಿಲ್ಲ. ಕಡೆಗೆ ಲೇಬರ್ಸ್ ಎಲ್ಲ ನಮ್ಗೆ ಕೈ ಕೊಟ್ಟು ಹೋಗಿದ್ದಾರೆ. ನಾವೀಗ ಬೇರೆ ದಾರಿ ಇಲ್ಲದೆ ಮತ್ತೆ ಅವ್ರ ಸೊಲೆಗೆ ಓಪನ್ ಮಾಡ್ದಂಗೆ ಮಾಡಿದ್ದೇವೆ. ಈಗ ನಮ್ಮ ಕಸ್ಟಮರ್ ಸರ್ವಿಸು ಆತು, ಮತ್ತು ನಮಗೆ ಲೇಬರ್ ಮುಂದೆ ನಾವು ಇವತ್ತು ಓಪನ್ ಮಾಡಲಿಲ್ಲ ಅಂದರೆ ಎಲ್ಲರೂ ಹೋಗಿಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು ಓಪನ್ ಮಾಡಿದ್ದೇವೆ. ಸರ್ವೋದಯ ಹೋಟ್ಲ್ ಲ್ಯಾಂಡ್ಮಾರ್ಕ್ ಹೋಟೆಲ್, ಸರ್ವೋದಯ ಸರ್ಕಲ್ ಅಂತ ಬಂದಿದೆ. ಸೊ ಅಂಥ ಹೋಟ್ಲು 4-5 ದಿನ ಮುಚ್ಚುವಂಥ ಪರಿಸ್ಥಿತಿ ಬಂತಲ್ಲ ಅಂತ. ಹೌದು, ಏನು ಮಾಡೋದು. ನಮಗೆ ಮುಂಚಿತವಾಗಿ ನಮಗೆ ಇನ್ಫಾರ್ಮ್ ಮಾಡಿದರೆ ನಾವು ಏನಾರು ಎಚ್ಚರ ಆಗಿ ನಾವು ತೊಗೊಳ್ತಿದ್ವಿ. ಸ್ವಲ್ಪ ಸಿಲಿಂಡರ್ ಎಕ್ಸ್ಟ್ರಾ ತೊಗೊಂಡು ಇಟ್ಕೊತಿದ್ವಿ. ನಮಗೇನೂ ಇನ್ಫಾರ್ಮ್ ಮಾಡಲಿಲ್ಲ. ಆಲ್ ಆಫ್ ಎ ಸಡನ್ ಬಂದ್ ಮಾಡಿಬಿಟ್ರೆ ಅದರಿಂದ ತೊಂದರೆ ಆಯ್ತು ನಮಗೆ. ಸರ್, ಈಗ ನೀವು ಹೇಳಿದ್ರಿ ಕಾರ್ಮಿಕರು ಕೂಡ ಬಿಟ್ಟು ಹೋಗ್ತಾರೆ ಅಂತ, ಅದೆಷ್ಟು ಎಫೆಕ್ಟ್ ಬೀಳ್ತಾ ಇದೆ ಸರ್? ಭಾಳ ಎಫೆಕ್ಟ್. ಈಗ ಕಸ್ಟಮರು ಎಫೆಕ್ಟ್ ಆಗಿದೆ ನಮಗೆ. ಎಲ್ಲ 3 ದಿವಸ ಬಂದ ತಕ್ಷಣ ಕಸ್ಟಮರ್ ಎಲ್ಲ ಬಂದಿದೆ ಅಂತೇಳಿ ಎಲ್ಲರೂ ಗಿರಾಕಿನೂ ಇಲ್ಲ. ಆಮೇಲೆ ಕಾರ್ಮಿಕರು ಅರ್ಧಕ್ಕರ್ಧ ಇಲ್ಲೇ ಇಲ್ಲ. ಈಗ ಇರುವುದ 4-5 ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಸರ್, ಈ ಸೌದೆ ಒಲೆ ಎಮರ್ಜೆನ್ಸಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಷ್ಟ ಸರ್. ಸೌದೆ ಹುಡುಕ್ಬೇಕು, ಒಲೆ ಇದೆ. ಸೌದೆನೂ ಈಗ ರೇಟ್ ಜಾಸ್ತಿ ಆಗಿದೆ. ಕ್ವಿಂಟಲ್ಗೆ 1,500 ರೂಪಾಯಿ ತೊಗೊಳ್ತಿದ್ದಾರೆ. ಆಮೇಲೆ ಅದನ್ನ ಸ್ಟಾಕ್ ಮಾಡಲಿಕ್ಕೆ ಜಾಗ ಬೇಕು. ನಮ್ಮಲ್ಲಿ ಜಾಗದ ಕೊರತೆಯಿಂದ ನಾವು ಸಿಲಿಂಡರ್ ಸ್ಟಾಕ್ ಮಾಡಲಿಲ್ಲ. ಈಗ ಸೌದೆ ಒಲೆ ಸೊಲೆಗೆ ಎಲ್ಲರೂ ಮಾಡಬೇಕಾಗಿದೆ ವ್ಯವಸ್ಥೆ. ಇದು ಒಂದು ಹೋಟೆಲ್ ಮಾಲೀಕರ ಒಂದು ಅಸಹಾಯಕತೆ. ಯಾಕಂದರೆ ಕಾರ್ಮಿಕರನ್ನು ಕೂಡ ಹಿಡಿದಿಟ್ಕೊಳ್ಬೇಕು, ಗ್ರಾಹಕರನ್ನು ಇರ್ತಾರೆ, ಅದರ ಜೊತೆಗೆ ಸೌದೆಯನ್ನು ಕೂಡ ತರಬೇಕಂಥದ್ದು ಒಂದು ರೀತಿಯಲ್ಲಿ ಕಠಿಣ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ.